ಸರ್ ನನಗೆ ಭಾಳ ಖುಷಿ ಆಯಿತು. ನನ್ನ ಒಂದು ಈ ಅವಧಿಯಲ್ಲಿ ಇದೊಂದು ಐತಿಹಾಸಿಕ ಆಪರೇಷನ್ ರೋಬೋಟಿಕ್ ಸರ್ಜರಿ ಅಂತಾಯಿತು. ಈ ರೋಬೋಟಿಕ್ ಇನ್ಸ್ಟ್ರೂಮೆಂಟನ್ನು ನಮ್ಮಲ್ಲಿ ಡಿಸೆಂಬರ್ದಲ್ಲಿ ನಾವು ಪ್ರೊಕ್ಯೂರ್ ಮಾಡಿದ್ವಿ. ಬಟ್ ಅದು ಮೊನ್ನೆ ನಮಗೆ ಅನ್ಲೋಡಿಂಗ್ ಆಯಿತು. ಬಟ್ ಅವಾಗ ನಾವು ನೋಡಿದ್ವಿ ಮತ್ತು ಇಷ್ಟು ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ ಅಂದರೆ 2.79 crore ಅದನ್ನು ನಾವು ಖಾಲಿ ಇಡಬಾರ್ದು, ಅದನ್ನು ನಾವು ಯೂಸ್ ಮಾಡಬೇಕು ಅಂಥೇಳಿ ಮೀಟಿಂಗ್ ಮಾಡಿದಾಗ ಆರ್ಥೋಪೆಡಿಕ್ಸ್ ಅವರು ಅದನ್ನು ತೊಗೊಂಡ್ರು. ಮೊದಲೇ ಅವ್ರು ಅಂದರು ಇಲ್ಲ ನಾವು ಅದನ್ನು ನೆರವೇರಿಸೋದು ಅಂಥೇಳಿ. ಒಂದು ಬಡ ಹೆಣ್ಣು ಮಗಳು 55 ವರ್ಷದ ಪೇಷಂಟು, ಭಾಳ ಸಿವಿಯರ್ ಪೇನ್ ಅಂತ, ಎಲ್ಲಿವರೆಗೂ ಹೋಗೋಕ್ಕಾಗ್ತಿರ್ಲಿಲ್ಲ, ಅಡುಗೆ ಕೋಣೆಗೆ ಏನೂ ತರೋಕ್ಕಾಗ್ತಿರ್ಲಿಲ್ಲ. ಸೊ ಅಂಥ ಒಂದು ಬಡ ಪೇಷಂಟನ್ನು ತೊಗೊಂಡು ಈ ರೋಬೋಟಿಕ್ ಸರ್ಜರಿಯನ್ನು ಎಲುಬು ಕೀಲು ವಿಭಾಗ ಮತ್ತು ಈ ಅರಿವಳಿಕೆ ವಿಭಾಗ ಅವರು ನಮ್ಮ OT ಸ್ಟಾಫು, ಆಪರೇಷನ್ ಥಿಯೇಟರ್ ಸ್ಟಾಫು, ಪ್ಯಾರಾಮೆಡಿಕಲ್ ಸ್ಟಾಫು ಇವರೆಲ್ಲರ ಒಂದು ಬೆಂಬಲದೊಂದಿಗೆ ಆ ಆಪ್ರೇಷನ್ನು ಭಾಳ ಸಕ್ಸಸ್ ಆಗಿ ನಡೀತು. ಸಕ್ಸಸ್ ಅಂತಂದರೆ 2ನೇ ದಿವಸಕ್ಕೆ ಪೇಷಂಟು ನಡಿಲಿಕ್ಕೆ ಆಯಿತು. ಸೊ ಅದು ನಮಗೆ ಭಾಳ ಖುಷಿ ಕೊಡ್ತು. ಮತ್ತು ಈ ಆಪ್ರೇಷನ್ನು ಈಗಾಗಲೇ ಇದಕ್ಕೆ ಖರ್ಚು ವೆಚ್ಚ ಅದಾವೆ. ನಾನು ಸರ್ಕಾರದ ಕೂಡ ಅದನ್ನು ಈಗ ನಾನು ಮಾತಾಡ್ತೀನಿ. ಬಟ್ ಈಗ ನಮ್ಮ ಎಲುಬಿಗೆ ಮುಖ್ಯಸ್ಥರು ಹೇಳಿದ ಹಾಗೆ BPL ಪೇಷಂಟ್ ಇದ್ದರೆ ಅದನ್ನು ಫ್ರೀ ಅಂತ ಹೇಳಿದ್ದಾರೆ. ನಮ್ಮ SC/ST ಪೇಷಂಟ್ ಅವರು ಫ್ರೀ. APL ಇದ್ದವರಿಗೆ ಸದ್ಯ ನಾವು 70% ಅಂದರೆ 30% ಅವರಿಗೆ ಆಧಾರ್ ಕಾರ್ಡ್ ಮೇಲೆ ಕೊಡ್ತೀವಿ. ಸೊ ನನ್ನ ಮಟ್ಟಿಗೆ ಇದು ಮುಂದಿನ ದಿವಸದಲ್ಲಿ ಇವನ್ APL ಪೇಷಂಟಿಗೂ ನಾವು ಸಬ್ ಕನ್ಸೆಷನ್ ಕೊಡ್ಬೋದು. ಸೊ ಪ್ರತಿ ವಾರನ ಈಗ ಅವರಿಗೆ ಆರ್ಡರ್ ಮಾಡಿದ್ದೀನಿ, ಪ್ರತಿ ವಾರ ಒಂದು ರೋಬೋಟಿಕ್ ಸರ್ಜರಿ. ಸೊ ಇಷ್ಟು ಮಾಡ್ಕೊಂಡು ಹೋದರೆ ಅಟ್ಲೀಸ್ಟು 40-50 ಪೇಷಂಟನ್ನು ನಾವು ಈ ನೋವಿನಿಂದ ಅವ್ರಿಗೆ ಹೊರಗೆ ಮಾಡ್ಬೋದು. ಈ ಬೇರೆ ಸರ್ಜರಿಗಳಿಗೆ ಈ ರೋಬೋಟಿಕ್ ಸರ್ಜರಿಗೆ ಏನು ವ್ಯತ್ಯಾಸ ಸರ್? ರೋಗಿಗಳಿಗೆ ಅಂದರೆ ನಾವು ಕೈಯಿಂದ ಮಾಡೋ ಸರ್ಜರಿನೂ ನಮ್ಮಲ್ಲೆಲ್ಲ ಮಾಡ್ತಾಯಿದ್ರು. ಬಟ್ ಅಲ್ಲಿ ಇರುವಂಥ ಒಂದು ಕ್ವಾಲಿಟಿ ವರ್ಕ್, ಒಂದು ಅವು ಏನು ಕೆಲವೊಂದು ಅಡೇಷನ್ಸ್ ಅಂತೇವೆ ಅವನ್ನ ಬಿಡಿಸೋದ್ರಾಗಲಿ, ಆಮೇಲೆ ರಕ್ತನ ಏನು ಈ ರೋಬೋಟಿಕ್ನಲ್ಲಿ ಭಾಳ ಮಿನಿಮಲ್ ರಕ್ತ ಇರ್ತದೆ, ಮಿನಿಮಲ್ ಅಗ್ದಿ ಮಿನಿಮಲ್. ಸೊ ಹಿಂಗಾಗಿ ಇವನ್ ಆ ಪೇಷಂಟ್ ರಕ್ತಹೀನತೆ ಪೇಷಂಟ್ ಇದ್ದರೂ ಸಹಿತ ಇದನ್ನು ಮಾಡಿಸ್ಬೋದು, ಆರಾಮ ಮಾಡ್ಕೋಬೋದು. ಇಲ್ಲ ಅಂದ್ರೆ ಮೊದಲು ನಾವು 13-14 ಗ್ರಾಮ್ ಇರ್ಬೇಕು ಅವ್ರದ್ದು. ಹೀಗಾಗಿ ಎಷ್ಟೋ ಪೇಷಂಟನ್ನು ನಾವು ಅವ್ರಿಗೆ ಅವಾಯ್ಡ್ ಮಾಡ್ತೀವಿ. ಬಟ್ ಈಗ ಅದಕ್ಕೆ ಪ್ರಶ್ನೆ ಇಲ್ಲ, ಇವನ್ 10 ಗ್ರಾಮ್ ಆದರೂ ಸಹಿತ ನಾವು ಆ ಸರ್ಜರಿನ ತಗೋಬಹುದು. ಸರ್ ಈ ರೋಬೋಟಿಕ್ ಇದ್ದರೆ ಬೇರೆ ಬೇರೆ ಯಾವ್ಯಾವ ಸರ್ಜರಿಗಳಿಗೆ ಬಳಸ್ಕೊಳ್ತಿದ್ದಾರೆ ಸರ್? ಹೊಟ್ಟೆ ಇದಕ್ಕೆ ಅಬ್ಡಮನ್ ಸರ್ಜರೀಸ್ಗೆ, ಆಮೇಲೆ ಜನರಲ್ ಸರ್ಜರಿ ಅವರು. ಸೊ ಇವರೆಲ್ಲ ಈಗ ನಾವು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಈ ಸರ್ಜರಿ ಇದು ಉಪಯೋಗ ಇದೆ ಅವ್ರಿಗೆ ನಾವು ಸಪ್ರೇಟ್ ಇನ್ಸ್ಟ್ರೂಮೆಂಟ್ ಕೊಡಿಸ್ತೀವಿ. ಸಪ್ರೇಟ್ ಇನ್ಸ್ಟ್ರೂಮೆಂಟ್ ಅವರಿಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಮೋಸ್ಟ್ಲಿ ನನಗನ್ಸುತ್ತೆ ಸರ್ಕಾರದವರು ಈಗಾಗಲೇ ನಮಗೆ ಇದ್ರ ಬಗ್ಗೆ ಮಾಹಿತಿನೂ ಕೇಳಿದ್ದಾರೆ, ಈ ಥರ ಸರ್ಜರಿ ಆಗಿದ್ದು ಅಂಥೇಳಿ. ಮತ್ತು ಇದನ್ನು ಬೇರೆ ಸರ್ಕಾರಿ ಕಾಲೇಜಿನಲ್ಲಿ ಅನುಸರಿಸುವಂತೆಯೂ ಅವ್ರು ಹೇಳಿದಾರಂತೆ. ಮೋಸ್ಟ್ಲಿ ಒಂದು ಟೀಮ್ಗಳು ನಮಗೆ ಬರ್ಬೋದು ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಇದು ಮೊದಲನೇದು ರೋಬೋಟಿಕ್ ಸರ್ಜರಿ. 22 ಸರ್ಕಾರಿ ಕಾಲೇಜುಗಳಿದಾವೆ. 22ರಲ್ಲಿ ನಮ್ಮ KMC RI ಇದು ಮೊದಲನೇ ಸಲ ಫಸ್ಟ್ ಆಪರೇಷನ್. ಬೇರೆ ಮೋಸ್ಟ್ಲಿ ಆಗ್ಬೋದು. ಈಗ ನಮ್ಮದು ನೋಡ್ಕೊಂಡು ಅವರು ಸಹಿತ ಬೇರೆ ಇದರಲ್ಲಿ ಮಾಡ್ಬೋದು. ಅದು 3 ಲಕ್ಷ ರೂಪಾಯಿ ಹೊರಗಡೆ ಅದು ಆಗ್ತದೆ, ಖರ್ಚಾಗ್ತದೆ. ಸೊ ನಮ್ಮಲ್ಲಿ ನಮ್ಮ ಬರೋ ಪೇಷಂಟ್ಗಳು ಬಡವರು. ಸೊ BPL ಕಾರ್ಡ್ ಇತ್ತಂದ್ರೆ ಅವ್ರಿಗೆ ಫ್ರೀ ಅಂತ ಹೇಳಿದ್ದಾರೆ. ಬಟ್ ಇದನ್ನು ನೆಕ್ಸ್ಟ್ ಮಾಡ್ತಾ ಹೋದಂಗೆ ಏನಾದರೂ ಚಾಲೆಂಜಸ್ ಬಂದರೆ ಅದನ್ನೇ ಹೆಂಗೆ ಇದು ಮಾಡ್ಬೋದು, ನಾವು ನೆಕ್ಸ್ಟ್ ಹಣಕಾಸಿನ ಸಮಿತಿಯಲ್ಲಿ ಅದನ್ನು ನಿರ್ಧಾರ ಮಾಡ್ತೀವಿ. ರೋಬೋಟಿಕ್ಕನ್ನು ಈ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಮೊದಲ ಬಾರಿಗೆ ನಮ್ಮ ವೈದ್ಯಕೀಯ ಕಾಲೇಜಿನಲ್ಲಿ, ಅದು ಆರ್ಥೋಪೆಡಿಕ್ಸ್ ವಿಭಾಗದಲ್ಲಿ ಮಾಡಿರೋದು ಪ್ರಥಮ. ಮತ್ತು ನಾವು ಮೊದಲ ಕನ್ವೆನ್ಷನಲ್ ಯೂಸ್ ಮಾಡ್ತಿದ್ವಿ. ಈ TKR ಮಾಡೋದ್ರಿಂದ ಭಾಳಷ್ಟು ಪ್ರಿಸಿಷನ್ನು ಮತ್ತು ಅಂದರೆ ಅಕ್ಯುರೇಟ್ ಹ್ಯೂಮನ್ ಎರರ್ ಆಗೋದನ್ನು ತಪ್ಪಿಸ್ತದೆ. ಪೇಷಂಟ್ ರಿಕವರಿನೂ ಬೇಗ ಆಗ್ತದೆ. ಮತ್ತು ಸಂಸ್ಥೆಗೆ ಈ ಒಂದು ಇಷ್ಟೊಂದು ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ. ಯಾಕಂದರೆ ಬಡ ರೋಗಿಗಳಿಗೆ ಪ್ರೈವೇಟಲ್ಲಿ ಹೋಗಿಟ್ಟು ರೋಬೋಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಅದರ ಒಂದು ಕನಸಿನ ಮಾತು. ಈ ಎಲ್ಲ ಬಡ ರೋಗಿಗಳಿಗೆ ಈ ಸೌಲಭ್ಯ ಸರ್ಕಾರದಿಂದ ಸಿಗುತ್ತದೆ ಅಂತ ತಮ್ಮ ಮೂಲಕ ಹೇಳಲು ಬಯಸುತ್ತಾರೆ. ಸರ್ ಈಗ ಎಷ್ಟು ವಯಸ್ಸಿಂದ ಅವ್ರಿಗೆ ಮಾಡಿದ್ರಿ, ಏನು ಮಾಡಿದ್ರಿ ಸರ್? ಇವರು ನಾವು ಮಾಡಿದ್ದು ಪೇಷಂಟ್ಸು 55 ವರ್ಷದ ರೋಗಿ. ಅವರು 1 ವರ್ಷದಿಂದ ಭಾಳಷ್ಟು ಬಳಲ್ತಿದ್ರು. ಅವರಿಗೆ ಒಂದು 100 ಮೀಟರ್ಸನ್ನು ನಡೀಲಿಕ್ಕೆ ಆಗ್ತಿದ್ದಿಲ್ಲ ಮತ್ತು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಿಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಸೊ ಹೀಗಾಗಿ ಅವರು ಪೇನಿಂದ ಸಫರಾಗಿ ಅದೊಂದು ಮೆಡಿಕೇಷನ್ಸು ಅದರಿಂದ ಏನಪ್ಪ ಇದು ಎಷ್ಟು ನಾನು ಇದು ಸಫರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು. ಅದಕ್ಕೆ ನಾವು ಎಲ್ಲ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಒಂದು ಆಪ್ರೇಷನ್ ಮಾಡಿದ ಮೇಲೆ ಮರುದಿವಸನೇ ಅವರು ಒಂದು ವಾಕರ್ ತೊಗೊಂಡು ಪೇನ್ ಇಲ್ಲಪ್ಪ ಅಂದರೆ ನಾವೇನು ಸ್ಟೇಬಲ್ ಮೊಬೈಲ್ ಪೇನ್ಲೆಸ್ ಜಾಯಿಂಟ್, ದಟ್ ಈಸ್ ದಿ ಗೋಲ್ ಆಫ್ ರಿಪ್ಲೇಸ್ಮೆಂಟ್. ಸರ್ ಈ ಶಸ್ತ್ರಚಿಕಿತ್ಸೆಗೆ ಮತ್ತು ಬೇರೆ ಶಸ್ತ್ರಚಿಕಿತ್ಸೆಗೆ ಏನು ವ್ಯತ್ಯಾಸ ಇದೆ ಸರ್?
ಮತ್ತು ಇದರಿಂದ ಏನು ಅನುಕೂಲ ಆಗುತ್ತೆ ಮತ್ತು ಹಣಕಾಸು ಎಷ್ಟು ಖರ್ಚಾಗುತ್ತೆ ಸರ್ ಇದಕ್ಕೆ? ಅದೇ ಇಲ್ಲಿ ನಾವು ತಮ್ಗೆ ಗೊತ್ತಿದ್ದಾಗೆ ABRK ಸ್ಕೀಮ್ನಲ್ಲಿ ನಾವು ಅದನ್ನು ಒಪ್ಪಿಗೆ ತಗೊಂಡು ಮಾಡಿದಾಗ BPL ಕಾರ್ಡ್ ಪೇಷಂಟ್ಸಿಗೆ ಟೋಟಲಿ ಫ್ರೀ ಆಗ್ತದೆ. ಆ್ಯಂಡ್ ಇದಕ್ಕೆ BPL ಫ್ರೀ ಆಗ್ತದೆ. APLದವ್ರಿಗೆ 30% ಗೌರ್ಮೆಂಟ್ ಕನ್ಸೆಷನ್ ಕೊಡ್ತದೆ. ಇದು ಭಾಳ ಅನುಕೂಲ ಆಗುತ್ತೆ ಸರ್. ಭಾಳಷ್ಟು, ಯಾಕಂದರೆ ಈ ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ಕಾಯಿಲೆಗಿಂತನೂ ಈಗ ಲೈಫ್ ಸ್ಪ್ಯಾನ್ ಜನರದ್ದು ಜಾಸ್ತಿ ಇರೋದ್ರಿಂದ ಎಲ್ಲರೂ ಒಂದು ಮೊದಲು ಆಗ್ಬೋದು, ಕೆಲವರಿಗೆ ಲೇಟ್ ಆಗ್ಬೋದು. ಇದೊಂದು ಸವಕಳಿ ವೇರ್ ಆ್ಯಂಡ್ ಟೇರ್ ಅಂತ, ಆಮೇಲೆ ಡಿಜನರೇಟಿವ್ ಡಿಸೀಸ್ ಎಲ್ಲರಿಗೂ ಬಂದೇ ಬರ್ತದೆ ಸರ್. ರೋಬೋಟಿಕ್ ಫಾಸ್ಟ್ ಸರ್ ಇದು ಗೊತ್ತಾಗಿದ್ದು, ಫಾಸ್ಟ್ ಆಪರೇಷನ್ ಸರ್ ರೋಬೋಟಿಕ್ ಅಲ್ಲ. ಇದು ಇಲ್ಲ, ಟೈಮ್ಗಿಂತನೂ ನಮಗೆ ಅದು ಒಂಥರ ಪ್ರಿಸಿಷನ್ನು ಮತ್ತು ಅಕ್ಯುರೇಟ್ ಸರ್ಜರಿ ರೋಬೋಟಿಕ್ಕಿಂದ ಸಾಧ್ಯ.